ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೆಹಲಿ ಅಂಗಳ ತಲುಪಿದೆ ಬಿಡದಿ ಪಾದಯಾತ್ರೆಯ ವಿಚಾರ. ಬಿಡದಿ ಹೋರಾಟದ ಬಗ್ಗೆ ಮೈತ್ರಿ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಮಾಡಿದ ನಂತರದಲ್ಲಿ ಒಂದು ಅಂತಿಮವಾದ ನಿರ್ಧಾರಕ್ಕೆ ಬರ್ತಾರೆ. ಪ್ರತ್ಯೇಕ ಹೋರಾಟ ಅಂತ ಹೇಳಿ ಏನು ಚರ್ಚೆಗಳಾಗ್ತಾ ಇತ್ತು, ಆ ಒಂದು ಗೊಂದಲಕ್ಕೆ ಹಾಗಾದ್ರೆ ಇವತ್ತು ಬ್ರೇಕ್ ಬೀಳತ್ತಾ? ಈ ರೀತಿಯಾಗಿ ಪ್ರಶ್ನೆ ಮೂಡಿದೆ. ಗೊಂದಲಕ್ಕೆ ಬ್ರೇಕ್ ಹಾಕೋದಕ್ಕೆ ಸ್ವತಃ ಬಿಜೆಪಿ ಇದೀಗ ಮುಂದಾಗಿದೆ. ಬಿಜೆಪಿ ಜೆಡಿಎಸ್ ಒಟ್ಟಿಗೆ ಸೇರಿ ಹೋರಾಟಕ್ಕೆ ಪ್ಲಾನ್ ಮಾಡಲಾಗತ್ತೆ. ಸರ್ಕಾರದ ವಿರುದ್ಧ ಒಗ್ಗಟ್ಟಿನಿಂದ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಚಿಂತನೆಯನ್ನ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ನಡೆಸಿದೆ. ಜೆಡಿಎಸ್ ಜೊತೆಗೆ ಮಾತುಕತೆಗೆ ಬಿಜೆಪಿಯ ನಾಯಕರು ಮುಂದಾಗಿದ್ದಾರೆ. ಈ ಹಿಂದೆ ಜೆಡಿಎಸ್ ನಿಗದಿ ಮಾಡಿದಂತಹ ಪಾದಯಾತ್ರೆ ವಿಚಾರ ಏನಿತ್ತು, ಆ ಒಂದು ದಿನಾಂಕವನ್ನ ಮುಂದೂಡಲಾಗಿತ್ತು. ಅಂದ್ರೆ ಚೆನ್ನಮ್ಮ ದೇವೇಗೌಡರ ನಿಧನದಿಂದ ಮುಂದೂಡಿಕೆಯಾಗಿದ್ದಂತಹ ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಈಗ ಹೊಸ ದಿನಾಂಕವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಹೊಸ ದಿನಾಂಕವನ್ನ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ದೋಸ್ತಿ ಪಕ್ಷ ಬಿಜೆಪಿಯನ್ನ ದೂರವಿಟ್ಟು ಪಾದಯಾತ್ರೆಯನ್ನ ಮಾಡೋದಕ್ಕೆ ಜೆಡಿಎಸ್ ತೀರ್ಮಾನವನ್ನ ನಡೆಸಿತ್ತು. ಅಂದ್ರೆ ಆಗಸ್ಟ್ 9, 10, 11ರಂದು ಪಾದಯಾತ್ರೆ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನ ಕೂಡ ಮಾಡಿದ್ರು. ಆದ್ರೆ ಇನ್ನು ಕಾವೇರಿ ವಿವಾದ ಅನ್ನುವಂಥ ಒಂದು ಚರ್ಚೆ ಆದಾಗ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿ ಆಗಿರ್ಬೋದು ಅಥವಾ ಜೆಡಿಎಸ್ ಪ್ರಯತ್ನವನ್ನ ನಡೆಸಿತ್ತು. ಆಗ್ಲೂ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಆದ್ರೆ ಈಗ ಮತ್ತೆ ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರ ಬಂದಾಗ ಆ ರೀತಿಯಾದಂತಹ ಗೊಂದಲಗಳು ಬೇಡ, ಆ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಮಾತನಾಡಿ ಒಂದು ರೀತಿಯ ಅಂತಿಮ ತೀರ್ಮಾನಕ್ಕೆ ಬರಲಿದ್ದಾರೆ.